शाम सवेरे देखूं तुझको कितना सुंदर रूप है, तेरा साथ ठंडी छाया बाकी दुनिया धूप है। जब भी तुझे पुकारूं मैं तस्वीर उनकी निहारूं मैं, ओ मेरा बाबा आ जाता मेरे सामने, मेरा बाबा आ जाता मेरे सामने। गिरने से पहले ही आकर बाबा मुझे संभालेगा, पूरा है विश्वास मुझे तूफानों से निकालेगा। ये तन मन तुझ पे वारूं मैं तस्वीर उनकी निहारूं मैं, ओ मेरा बाबा आ जाता मेरे सामने, मेरा बाबा आ जाता मेरे सामने। ನನ್ನ ಬಾಬಾ ನನ್ನ ಎದುರುಗಡೆ ನಾನು ಎಷ್ಟೇ ಕಷ್ಟದಲ್ಲಿ ಬೀಳುವುದಕ್ಕಿಂತ ಮುಂಚಿತವಾಗಿ ಬಂದು ನನ್ನನ್ನು ಸಂಭಾಲನೆ ಮಾಡ್ತಾರೆ. ನನ್ನ ಬಾಬಾ तो ये दुनिया भी ಎದುರುಗಡೆ ಬಂದು ಬಿಡ್ತಾರೆ. ನನ್ನ ಬಾಬಾ ಪ್ರತಿ ಸೆಕೆಂಡ್ से सुंदर प्यारी दुनिया बाबा तुझ में लगती है। ये बातें सोच विचारूं मैं तस्वीर उनकी निहारूं मैं, ओ मेरा बाबा आ जाता मेरे सामने, ನನ್ನ ಬಾಬಾ ನನ್ನ ಮುಂದೆನೇ ಬಂದು ಬಿಡ್ತಾರೆ. मेरा बाबा आ ನನ್ನ ಬಾಬಾ ನನ್ನ ಮುಂದೆನೇ ಬಂದು ಬಿಡ್ತಾರೆ. बन जाए बाबा के घर तो किस्मत को चमका देता, हाथ पकड़ ले अगर उसी का जीवन धन्य बना देता। तकदीर अपनी सवारूं मैं तस्वीर उनकी निहारूं मैं, ओ मेरा बाबा आ जाता मेरे सामने, मेरा बाबा आ जाता मेरे सामने। शाम सवेरे देखूं तुझको कितना सुंदर रूप है। ಎಷ್ಟು ಸುಂದರ ರೂಪ ನಮ್ಮ ಶಿವ ಬಾಬಾ. ನನ್ನ ಶಿವ ಬಾಬಾ ಎಷ್ಟು ಸುಂದರ ರೂಪ. ಯಾವಾಗ ಕರೆದ್ರೂ ಕೂಡ ನನ್ನ ಎದುರುಗಡೆನೆ ಬರ್ತಾರೆ, ಅವರ ಮುಖನೇ ಕಾಣಿಸುತ್ತೆ. ಎಷ್ಟು ಸುಂದರ ಬಾಬಾ. ಈಗ ಬಾಬಾ ಎಲ್ಲ ಮಕ್ಕಳಿಗೆ 5 ಸ್ವರೂಪವನ್ನು ಕೊಟ್ಟರು. ಅನುಭವ ಮಾಡಬೇಕು. ಎಲ್ಲ ವ್ಯರ್ಥ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್ ಹಾಕಿದ್ದೇವೆ. ಸಮರ್ಥ ಸಂಕಲ್ಪ ಒಂದೇ, ಮೊದಲನೇ ಸ್ವರೂಪದಲ್ಲಿ ಸ್ಥಿತರಾಗಬೇಕು. ಅನಾದಿ ಜ್ಯೋತಿರ್ಬಿಂದು ಸ್ವರೂಪ. ನೆನಪಿದೆಯಲ್ವಾ ತಮ್ಮ ಸ್ವರೂಪ? ಮರ್ತಿಲ್ಲಲ್ವಾ? ಯಾರು ಮರ್ತಿಲ್ವಲ್ಲ? ಯಾರು ಮರ್ತಿಲ್ಲ. ನೆನಪಿದೆ ಬಾಬಾ. ನಾನು ಜ್ಯೋತಿರ್ಬಿಂದು ಅಶರೀರಿ ಪರಮಧಾಮ್ ನಿವಾಸಿ. ಅಂಟಿಕೊಂಡಿದ್ದೇನೆ ಶಿವಾಪರವರ ಜೊತೆ ಕಂಬೈನ್ಡ್ ಸ್ವರೂಪದಲ್ಲಿ. ಈಗ ಪರಮಧಾಮದಿಂದ 2ನೇ ಸ್ವರೂಪಕ್ಕೆ, ಸೃಷ್ಟಿಯ ಆದಿ ಕಾಲದಲ್ಲಿ ಆದಿ ದೇವತಾ ಸ್ವರೂಪದಲ್ಲಿ ಅವತರಿಸ್ತಾ ಇದೆ. ನಾವೆಲ್ಲರೂ ಬಿಂದುಗಳು ಪರಮಧಾಮದಿಂದ ಕೆಳಗಡೆ ಅವತರಿಸ್ತಾ ಇದ್ದೇವೆ. ಸೃಷ್ಟಿಯ ಆದಿಕಾಲ, ಸ್ವರ್ಗ, ವೈಕುಂಠ, ಸತ್ಯಯುಗ, ಸೂರ್ಯವಂಶ, 16 ಕಲಾ ಸಂಪತ್ತು ಬಂದಿದ್ದೀರಿ. ದೇವತಾ ಸ್ವರೂಪದಲ್ಲಿ ಸ್ವಯಂನ ನೋಡಿ. ಎದುರುಗಡೆ ಲಕ್ಷ್ಮೀನಾರಾಯಣರು ಉಡುಪು ತೊಡುಪುಗಳು ಹೇಗೆ, ಹಾಗೆ ನನ್ನ ಉಡುಪು ತೊಡುಪುಗಳಿದೆ. ಈಗ 3ನೇ ಸ್ವರೂಪಕ್ಕೆ ಬಂದ್ವಿ. ಮಧ್ಯದಲ್ಲಿ ಪೂಜ್ಯ ಸ್ವರೂಪ, ವಿಘ್ನ ವಿನಾಶ ಗಣೇಶ್, ಮಹಾವೀರ ಹನುಮಾನ್, ಲಕ್ಷ್ಮೀ ಮಾ ಸರಸ್ವತಿ ಮಾ ದುರ್ಗಾ ಸ್ವಯಂನ ಮಂದಿರದಲ್ಲಿ ಪೂಜಿಸಲ್ಪಡ್ತಾ ಇರೋದು ಅನುಭವ ಮಾಡಬೇಕು ಸೆಕೆಂಡಿನಲ್ಲಿ. 4ನೇ ಸ್ವರೂಪಕ್ಕೆ ಬನ್ನಿ.
ಸಂಗಮಯುಗಿ ಸರ್ವೋಚ್ಚ ಸಂಪೂರ್ಣ ಬ್ರಾಹ್ಮಣ, ಸಂಗಮದ ಸ್ಥೂಲ ಮನೆ ಮಧುಬನ, ಹಿಸ್ಟ್ರಿ ಹಾಲ್, ಶಾಂತಿಸ್ತಂಭ ಸುತ್ತಿ ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಜ್, ಬಾಪ್ ದಾದಾರವರ ಕಮರ, ಬಾಪ್ ಸಮಾನ್ ಭವದ ವರದಾನ, ಕುಟೀರ, ಸ್ನೇಹದ ಮಿಲನ ಮಾಡ್ತಾ ಮಾಡ್ತಾ ನಾನಾತ್ಸಮ ಬ್ರಾಹ್ಮಣನಿಂದ ಫರಿಸ್ತಾ ಆಗಿ ಹಾರುತ್ತ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ಎದುರುಗಡೆ ಬಾಪ್ ದಾದಾ, ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ, ಅವರ ಭೃಕುಟಿಯ ಮಧ್ಯದಲ್ಲಿ ಶಿವ ಬಾಬಾ ಮಹಾಜ್ಯೋತಿ ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಮುಗುಳ್ನಗ್ತಾ ಅವರ ಹಣೆಯನ್ನು ನಮ್ಮ ಹಣೆಗೆ ಟಚ್ ಮಾಡ್ತಾ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ದೃಷ್ಟಿಯನ್ನು ಕೊಡ್ತಾ 5 ಸ್ವರೂಪ ನೆನಪಿಗೆ ಬಂತ ಮಕ್ಕಳೇ ಅಂತಿದ್ದಾರೆ. ವೆರಿ ಗುಡ್. ಈಗ ಅದನ್ನೇ 1 ಸೆಕೆಂಡಿನಲ್ಲಿ ಎಲ್ಲ ರೂಪದ ಅನುಭವ ಮಾಡಬೇಕು. 5 ರೂಪಗಳಲ್ಲಿ ಅನುಭವ ಮಾಡಬಲ್ಲಿರ ನೋಡ್ರಿ ಅಂತಾರೆ ಬಾಬಾ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ ಮಾಡ್ಲಿಕ್ಕೆ ಆಗ್ತಾ ಇದೆಯಾ? ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ ಮಾಡ್ತಾ ಇದ್ರಿ, ಅನುಭವ ಮಾಡ್ತಾ ಇದ್ರಿ, ಬಾಬಾ ನೋಡ್ತಾ ಇದ್ರಿ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ ಮರಳಿ ನಾವೆಲ್ಲರೂ ಸೂಕ್ಷ್ಮ ವಚನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನರಾಗಿದ್ದೇವೆ. ಮಸ್ತಕ ಮಣಿಯಾಗಿದ್ದೇನೆ. ಆತ್ಮಕ್ಕೆ ಚಾರ್ಜ್ ಮಾಡ್ಕೊಂಡು ಬಂದಿರುವ ಕಾರಣ ಆತ್ಮದ ಶಕ್ತಿ ಶರೀರದ ಅಂಗದಲ್ಲಿ ಹರಡಿ ಆ ಚೈತನ್ಯತೆ ಅನುಭೂತಿ ಮಾಡ್ತಾ ಇದ್ದೇನೆ. ಮರಳಿ ನಾನು ಆತ್ಮ ಮೊದಲನೇ ಸ್ವರೂಪಕ್ಕೆ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಸ್ಥಿತನಾಗ್ತಾ ಇದ್ದೇನೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಿದ್ದೇನೆ. ನೆನಪಿದೆಯಲ್ವಾ? ಪರಮಧಾಮ ನೆನಪು ಬರ್ತದೆ. ಮನಸ್ಸು ಬುದ್ಧಿಯನ್ನು ಅಂಟಿಸಿಕೊಂಡಿದ್ದೇನೆ ಪರಮಜ್ಯೋತಿಯೊಂದಿಗೆ. ಮನ್ಮನಾಭವ ಅವಸ್ಥೆ, ಅಶರೀರಿ ಜ್ವಾಲಾ ಸ್ವರೂಪ ಅವಸ್ಥೆಯಲ್ಲಿದ್ದೇನೆ. ಯೋಗ ಅಗ್ನಿಯಲ್ಲಿ ಪ್ರಜ್ವಲಿಸ್ತಾ ಇದೆ ಆತ್ಮ. ಎಲ್ಲ ವಿಕರ್ಮಗಳು ಭಸ್ಮವಾಗ್ತಾ ಇದೆ. ವಿಕರ್ಮಗಳನ್ನ ಭಸ್ಮ ಮಾಡಿಕೊಂಡು ಸಪ್ತಗುಣಿ ಸ್ವರೂಪದಲ್ಲಿ 2ನೇ ಸ್ವರೂಪದಲ್ಲಿ ಬರ್ತಾ ಇದ್ದೀವಿ. ಎಲ್ಲರೂ ಪರಮಧಾಮದಿಂದ ಸೃಷ್ಟಿಯಾಧಿಕಾರ ಆದಿ ದೇವತಾ ಸ್ವರೂಪದಲ್ಲಿ, ಸ್ವರ್ಗದಲ್ಲಿ, ವೈಕುಂಠದಲ್ಲಿ, ಸತ್ಯಯುಗದಲ್ಲಿ. ನಮ್ಮ ಉಡುಪು ತೊಡುಪುಗಳನ್ನ ನೋಡಿ, ಎದುರುಗಡೆನೆ ನೋಡಿ, ನಮ್ಮದೇ ಆದ ಸ್ವರೂಪ ಇಮರ್ಜ್ ಆಗಿದೆ. ಸ್ವರ್ಗ, ವೈಕುಂಠ, ಬಂಗಾರದ ಮಹಲುಗಳು, ಪುಷ್ಪಕ ವಿಮಾನ, ದೇವತಾ ರೂಪದಲ್ಲಿ ಅನುಭವ ಮಾಡ್ತಾ ಇದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ ಯಾವ ಮಕ್ಕಳು ಮನಸ್ಸು ಬುದ್ಧಿಯನ್ನು ಸ್ವದರ್ಶನ ಚಕ್ರದಲ್ಲಿ ಅನುಭವ ಮಾಡಬಲ್ಲಿರಿ. ಬಾಬಾ ನೋಡ್ತಾ ಇದ್ದಾರೆ. 3ನೇ ಸ್ವರೂಪಕ್ಕೆ ಬನ್ನಿ. ಮಧ್ಯದಲ್ಲಿ ಪೂಜ್ಯ ಸ್ವರೂಪ. ಪೂಜ್ಯ ಸ್ವರೂಪ ಅಂದ ತಕ್ಷಣ ಮಂದಿರ, ಜಡಮೂರ್ತಿ, ವಿಧಿಪೂರ್ವಕ ಪೂಜಿಸಲ್ಪಡ್ತಾ ಅಷ್ಟಶಕ್ತಿ ಸ್ವರೂಪ. ಈ 4ನೇ ಸ್ವರೂಪಕ್ಕೆ ಬನ್ನಿ. ಬ್ರಾಹ್ಮಣ. ಬ್ರಾಹ್ಮಣ ಸ್ವರೂಪ ಅಂದ ತಕ್ಷಣ ಮಧುಬನಕ್ಕೆ ಬರಬೇಕು. ಪಾಂಡವ ಭವನ, ಹಿಸ್ಟ್ರಿ ಹಾಲ್, ಎಲ್ಲ ಪೂರ್ವಜರ ದೃಷ್ಟಿ, ಶಾಂತಿ ಸ್ತಂಭ, ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಜ್, ಬಾಬರವರ ಕಮರ, ಬಾಪ್ ಸಮಾನ್ ಭವದ ವರದಾನ. ಬಾಬರವರ ಮಸ್ತಕದಿಂದ ಶಕ್ತಿ ಕಿರಣಗಳು ತುಂಬಿಕೊಂಡು ಬಾಪ್ ಸಮಾನ್ ಭವದ ವರದಾನ. ಆಮೇಲೆ ಕುಟೀರದಲ್ಲಿ ಸ್ನೇಹದ ಮಿಲನ ಮಾಡ್ತಾ, ಹಗೂರತೆ ಅನುಭವ ಮಾಡ್ತಾ, ಡಬಲ್ ಲೈಟ್ ಫರಿಸ್ತಾ ಆಗಿ ಹಾರುತ್ತ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ಪ್ರಾಕ್ಟಿಕಲ್ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಚೆಕ್ ಮಾಡ್ಕೊಳ್ತಾ ಇದ್ದೇವೆ. ನಿರಂತರ ಅಭ್ಯಾಸದಿಂದ ಪ್ರಾಕ್ಟಿಕಲ್, ಬಹಳ ಕಾಲದ ಅಭ್ಯಾಸದಿಂದ ಪ್ರಾಕ್ಟಿಕಲ್ ಅವಸ್ಥೆಗೆ ಬರ್ತೀವಿ. ನಾವೆಲ್ಲರೂ ಅವ್ಯಕ್ತ ಫರಿಸ್ತೆಗಳೀಗ. ಬಾಪ್ ದಾದಾ ಪವರ್ಫುಲ್ ದೃಷ್ಟಿ ಕೊಡ್ತಾ ಇದ್ದಾರೆ, ಮುಗುಳ್ನಾಗ್ತಾ ಇದ್ದಾರೆ. 5 ರೂಪಗಳು ನೆನಪಿಗೆ ಬಂತ ಅಂತಿದ್ದಾರೆ. ಈಗ ಆ 1 ಸೆಕೆಂಡಿನಲ್ಲಿ ಇಲ್ಲ 5 ರೂಪಗಳಲ್ಲಿ
ಅನುಭವ ಮಾಡಬಲ್ಲಿರ. ಇವಾಗ ನೋಡಿ, ಅನಾದಿ ಆದಿದೇವ ಪೂಜ್ಯ ಬ್ರಾಹ್ಮಣ ಫರಿಸ್ತ ಮಾಡಬಲ್ಲಿರ, ಅನುಭವ ಮಾಡಬಲ್ಲಿರ. ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತ ಅಲ್ಲೇ ಹೋಗಿ ಬರ್ತಾ ಇದೆಯಾ ನೋಡಿ, 5 ಸ್ವರೂಪದಲ್ಲಿ ತಿರುಗ್ತಾ ಇದೆಯಾ ಮನಸ್ಸು ಬುದ್ಧಿ ನೋಡಿ, ಮಾಡ್ತಾ ಇದ್ರಲ್ಲ. ಬಾಬಾ ನೋಡ್ತಾ ಇದ್ದಾರೆ. 5 ಸ್ವರೂಪಗಳು ಎಷ್ಟು ಪ್ರಿಯ ಆಗಿದೆ ನೋಡಿ ಮಕ್ಕಳೇ. ಮತ್ತೆ ಬನ್ನಿ, ಸೂಕ್ಷ್ಮ ವತನದಿಂದ ಬಾಪ್ದಾದರವರಿಂದ ದೃಷ್ಟಿಯನ್ನು ಪಡೆದು ಮರಳಿ ಕೆಳಗಡೆ ಬರ್ತಾ ಇದ್ವಿ. ಮರಳಿ ಕೆಳಗಡೆ ಅಂದರೆ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೆ. ಆ ಪ್ರಕಾಶತೆಯ ಅನುಭವ ಮಾಡ್ತಾ ಮಸ್ತಕದಲ್ಲಿ ಮತ್ತೆ ಮರಳಿ ಮೊದಲನೇ ಸ್ವರೂಪಕ್ಕೆ ಬನ್ನಿ. ಮತ್ತೆ ಅನಾದಿ ಜ್ಯೋತಿರ್ ಬಿಂದು ಸ್ವರೂಪ ಪರಮಧಾಮ್ ನಿವಾಸ ಶ್ರೇಷ್ಠ ಆತ್ಮಾನಂದ ಜ್ಞಾನ ಸೂರ್ಯ ಶಿವಬಾಬರವರೊಂದಿಗೆ ಹಂಚಿಕೊಂಡಿದ್ದೇನೆ. ನನ್ನ ನಿಜ ಮನೆಯಲ್ಲಿ ಅಶರೀರಿ ಜ್ಯೋತಿರ ಬಿಂದು ಸ್ವರೂಪದಲ್ಲಿ, ಕಂಬೈನ್ಡ್ ಸ್ವರೂಪದಲ್ಲಿ ಅಪ್ಪಾಜಿಯನ್ನು ಅಂಟಿಕೊಂಡು ಕುಳಿತಿದ್ದೇನೆ. ಅವರಲ್ಲಿರುವ ಎಲ್ಲ ಪರಮ ಶಕ್ತಿಗಳು ನನ್ನ ಆತ್ಮದಲ್ಲಿ ತುಂಬಿಕೊಳ್ತಾ ಇದೆ. ಆತ್ಮದಲ್ಲಿರುವ ಎಲ್ಲ ತುಕ್ಕು ಕ್ಲೀನ್ ಆಗಿ, ಕ್ಲಿಯರ್ ಆಗಿದೆ. ಕಲೆಗಳೆಲ್ಲ ಕ್ಲೀನ್ ಆಗಿದೆ. ಜಗಮಗಿಸ್ತಾ ಇದ್ದೇನೆ ಸಪ್ತಗುಣಿ ಸ್ವರೂಪದಲ್ಲಿ. ಈಗ ಪರಮಧಾಮದಿಂದ ನಾನು 2ನೇ ಸ್ವರೂಪದಲ್ಲಿ ಅವತರಿಸ್ತಾ ಇದ್ದೇನೆ. ಸ್ವರ್ಗದಲ್ಲಿ, ವೈಕುಂಠದಲ್ಲಿ ಆದಿದೇವತಾ ಸ್ವರೂಪದಲ್ಲಿ ಅವತರಿಸ್ತಾ ಇದ್ದೇನೆ. ಅನುಭವ ಮಾಡಿ. ವೈಕುಂಠ ಡಬಲ್ ಕಿರೀಟದ, ಡಬಲ್ ಅಹಿಂಸಕ ನಾನೇ ಇದ್ದೇನೆ. ಎದುರುಗಡೆ ನೋಡ್ತಾ ಇದ್ದೆ. ನನ್ನದೇ ಆದ ಸ್ವರೂಪ ಇದು. ದೇವತಾ ರೂಪದಲ್ಲಿ ಇದ್ದೀನ, ಚೆಕ್ ಮಾಡ್ಕೊಳ್ರಿ. ಉಡುಪು ತೊಡುಪುಗಳೆಲ್ಲ ವಜ್ರ ವೈಢೂರ್ಯದಿಂದ ಕೂಡಿದೆ. ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸಕ್ ಅನುಭವಕ್ಕೆ ಬರ್ತಾ ಇದೆಯಾ ಸ್ವರ್ಗ. 3ನೇ ಸ್ವರೂಪಕ್ಕೆ ಬನ್ನಿ. ತ್ರಿಕಾಲದರ್ಶಿಗಳಲ್ವ. ಮಧ್ಯದಲ್ಲಿ ಪೂಜ್ಯ ಸ್ವರೂಪ. ಪೂಜ್ಯ ಸ್ವರೂಪ ಅಂದ ತಕ್ಷಣ ಮಂದಿರದ ನೆನಪು ಬರಬೇಕು. ಮಂದಿರದಲ್ಲಿ ಪೂಜಿಸಲ್ಪಟ್ಟ. 4ನೇ ಸ್ವರೂಪಕ್ಕೆ ಬನ್ನಿ. ಬ್ರಾಹ್ಮಣ, ಸಂಪೂರ್ಣ ಸರ್ವೋಚ್ಚ ಬ್ರಾಹ್ಮಣ, ಪ್ರಾಕ್ಟಿಕಲ್ ಬ್ರಾಹ್ಮಣ ಸ್ವರೂಪದಲ್ಲಿ, ಸಂಗಮದ ಸ್ಥೂಲ ಮನೆ ಮಧುಬನದಲ್ಲಿ, ಹಿಸ್ಟ್ರಿ ಹಾಲಲ್ಲಿ ಶಾಂತಿ ಸ್ತಂಭವನ್ನು ಸುತ್ತೋದು, ಬಾಪ್ ದಂತರವರ ಕಮರದಲ್ಲಿ ಬಾಪ್ ಸಮಾನುಭವದ ವರದಾನ ಪಡೆಯೋದು, ಕುಟೀರಕ್ಕೆ ಬರೋದು, ಸ್ನೇಹದ ಮಿಲನ ಮಾಡುವುದು, ಹಗೂರರಾಗಿ ಬಿಡುವುದು, ಎಲ್ಲ ಅರ್ಪಣೆ ಮಾಡಿ ಹಗೂರರಾಗಿ ಬ್ರಾಹ್ಮಣರಿಂದ ಫರಿಷ್ಠಗಳಾಗ್ತಾ ಇದ್ದೇವೆ. 5ನೇ ಸ್ವರೂಪಕ್ಕೆ ಫರಿಷ್ಠಗಳಾಗಿ ಸೂಕ್ಷ್ಮ ವತನವನ್ನು ತಲುಪಿದ್ದೇವೆ. ವಿಶ್ವದ ಗ್ಲೋಬ್ನ ಮೇಲೆ ನಿಂತಿದ್ದೇವೆ. ಎತ್ತರದಲ್ಲಿ ಶಿವಬಾಬಾ ಇದ್ದಾರೆ. ಶಿವಬಾಬಾರವರಿಂದ ನಿರಂತರ ಶಕ್ತಿಯನ್ನು ಗ್ರಹಿಸುತ್ತ ವಿಶ್ವದ ಗ್ಲೋಬ್ಗೆ ಸುಖ ಶಾಂತಿ ಪ್ರೇಮಾನಂದ ಶಕ್ತಿಯ ಕಿರಣಗಳನ್ನು ಹರಡಿಸುತ್ತಿದ್ದೇವೆ. ಪ್ರಕೃತಿಯ 5 ತತ್ವಗಳಿಗೂ ಶಾಂತಿಯ ಕಿರಣಗಳನ್ನು ಹರಡಿಸುತ್ತಿದ್ದೇವೆ. ಪವರ್ಫುಲ್ ಏಂಜಲ್ಸ್. 5 ಸ್ವರೂಪಗಳ ನೆನಪಿಗೆ ಬಂತಲ್ವ ಎಲ್ರಿಗೂ. ಬಾಪ್ ದಾದ ಈಗ ವಾಹ ಬಚ್ಚೆ, ವಾಹ ಅಂತ ಪ್ರತಿಯೊಂದು ಮಗುವಿಗೆ ಬಾಪ್ ದಾದ ಒಬ್ಬೊಬ್ಬರನ್ನ ತನ್ನ ಮುಂದೆ ಕರೀತಾರೆ. ತನ್ನ ಹಣೆಯಿಂದ ನಮ್ಮ ಹಣೆಗೆ ಟಚ್ ಮಾಡ್ತಾ ಎನರ್ಜಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸುದರ್ಶನ ಚಕ್ರಧಾರಿಗಳಂದ್ರೆ ಏನು ಸಾಮಾನ್ಯನಾ? ಸರ್ವಶಕ್ತಿಗಳನ್ನು ನಮ್ಮಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಬಾಪ್ ದಾದ ಮಗುಳು ನಗುತ್ತಾ ಒಂದೊಂದು ಮಗುವಿಗೆ ತನ್ನ ಹಣೆಯಿಂದ ನಮ್ಮ ಹಣೆಗೆ ಸ್ಪರ್ಶ ಮಾಡಿ ಎನರ್ಜಿ ಟ್ರಾನ್ಸ್ಫರ್ ಮಾಡಿ ಪರಮಶಕ್ತಿಗಳನ್ನು ನಾವೆಲ್ಲರೂ ಗ್ರಹಿಸಿ ಬಾಪ್ ದಾದಾರವರೆಗೆ ಸತ್ಯ ಹೃದಯದಿಂದ ನಮಸ್ತೆ, ಧನ್ಯವಾದಗಳು ಅಪ್ಪಾಜಿ, ನಮಸ್ತೆ, ಧನ್ಯವಾದಗಳನ್ನು ಅರ್ಪಿಸುತ್ತೆ. ನನ್ನ ಆತ್ಮ ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆ. ಆ ಲೈಟ್ ಮೈಟ್ನ ಅನುಭವ ವಾಯುಮಂಡಲದ ತುಂಬ ಹರಡ್ತಾ ಇದೆ. ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನೋಡಿ, ಪ್ರಕೃತಿಯ ಮಧ್ಯದಲ್ಲಿ ಆ ಹೊಳಪು, ಆ ತೇಜಸ್ಸನ್ನು ಅನುಭವ ಮಾಡ್ತಾ ಇದ್ದೇನೆ.
ಓಂ ಶಾಂತಿ. ಓಂ ಶಾಂತಿ.